ನಮಸ್ಕಾರ ಸ್ನೇಹಿತರೆ, ಇವತ್ತು ಟ್ವಿನ್ ಫ್ಲೇಮ್ಸ್ನ ಚಕ್ರಗಳ ಬಗ್ಗೆ ನಾವು ಮಾತಾಡೋಣ. ಅಂದರೆ ಚಕ್ರಗಳಲ್ಲಿ ಮೇಯ್ನಾಗಿ ಹೆಲ್ತಿಗೆ ಹೇಗೆ ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಚಕ್ರದ ಬಗ್ಗೆ ಮಾತಾಡೋಕ್ಕೆ ಹೋದರೆ ಬೇಕಾದಷ್ಟು ಮಾತಾಡಬಹುದು. ಇಲ್ಲಿ ಕೆಲವೊಂದು ವಿಷಯಗಳಿಗೆ ಸೀಮಿತವಾಗಿಟ್ಟುಕೊಂಡು ನಾವು ಚಕ್ರಗಳ ಬಗ್ಗೆ ಮಾತಾಡೋಣ. ಟ್ವಿನ್ ಫ್ಲೇಮ್ಸಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಅವರ ಚಕ್ರಗಳನ್ನು ಡಿವೈಡ್ ಮಾಡ್ಕೊಂಡಿರ್ತಾರೆ. ಅಂದರೆ ಮೇಲ್ ಎನರ್ಜಿಲಿ ಇರುವವರಿಗೆ ಲೋವರ್ ಚಕ್ರಸ್ ತುಂಬ ಆ್ಯಕ್ಟಿವ್ ಇರುತ್ತೆ. ಹಾಗೆ ಫೀಮೇಲ್ ಎನರ್ಜಿ ಯಾರು ಡಿವೈಡ್ ಮಾಡ್ಕೊಂಡಿರ್ತಾರೆ ಅವರಲ್ಲಿ ಅಪ್ಪರ್ ಚಕ್ರಸ್ ಎನರ್ಜಿ ಓವರ್ ಆ್ಯಕ್ಟಿವ್ ಇರುತ್ತೆ. ಟ್ವಿನ್ ಫ್ಲೇಮ್ ಕಾನ್ಸೆಪ್ಟ್ ಅನ್ನೋದೇ ತುಂಬ ಕಾಂಪ್ಲಿಕೇಟೆಡ್ ಕಾನ್ಸೆಪ್ಟು. ಅದನ್ನು ನಾವು ಇನ್ನೂ ಕಾಂಪ್ಲಿಕೇಟ್ ಮಾಡ್ಕೋಬಾರ್ದು ಅನ್ನೋ ಉದ್ದೇಶಕ್ಕಾಗಿ ನಾನು ಈ ವಿಡಿಯೋಗಳನ್ನು ಮಾಡ್ತಿರೋದು. ಸೊ ವಿಡಿಯೋ ತುಂಬ ಸಿಂಪಲ್ಲಾಗೇ ಇರುತ್ತೆ. ನೀವು ಕೂಡ ಜರ್ನಿಲಿದ್ದರೆ ಜರ್ನಿನ ಎಷ್ಟು ಸಿಂಪಲ್ಲಾಗಿ ತಗೊಳ್ಳೋಕ್ಕಾಗುತ್ತೆ ಅಷ್ಟು ಸಿಂಪಲ್ಲಾಗಿ ಆರಾಮಾಗಿ ತಗೊಳ್ಳಿ. ಇದೇ ನನ್ನ ಉದ್ದೇಶ. ನಾನು ಕೂಡ ಜರ್ನಿನ ತುಂಬ ಕಾಂಪ್ಲಿಕೇಟೆಡಾಗಿ ತಗೊಂಡಿದ್ದೆ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ. ಆದರೆ ಅದರ ಅವಶ್ಯಕತೆ ಇಲ್ಲ ಅನ್ನೋದು ನನಗೆ ಮುಂದೆ ಹೋಗ್ತಾ ಗೊತ್ತಾಯಿತು. ಸೊ ನನಗೆ ಸಿಂಪಲಾಗಿ ಹೇಳ್ತೀನಿ. ಫಸ್ಟು ಮೂಲಾಧಾರ ಚಕ್ರ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಮೂಲ, ಫೌಂಡೇಶನ್. ಒಂದು ವ್ಯಕ್ತಿಗೆ ಅವನ ಜೀವನ ಸದೃಢವಾಗಿರಬೇಕು, ಅವನು ಸುಖವಾಗಿ ಈ ಭೂಮಿಲಿರುವಂತಹ ಎಲ್ಲ ವೈಭೋಗಗಳನ್ನು ಅನುಭವಿಸಬೇಕು ಅಂತ ಹೇಳಿದ್ರೆ ಅವನ ಮೂಲಾಧಾರ ಚಕ್ರ ಸ್ಟ್ರಾಂಗ್ ಇರಬೇಕು. ರೂಟ್ ಚಕ್ರ ಕಲರ್ ಗೊತ್ತು ನಿಮಗೆ, ರೆಡ್ ಕಲರ್. ಇದು ಮ್ಯಾಸ್ಕ್ಯುಲಿನ್ ಎನರ್ಜಿ. ಯಾರ ಮೂಲಾಧಾರ ಸ್ಟ್ರಾಂಗ್ ಇರುತ್ತೆ ಅವರು ಫಿಯರ್ಲೆಸ್ ಆಗಿರ್ತಾರೆ. ಅವರಿಗೆ ಯಾವುದ್ರಲ್ಲೂ ಫಿಯರ್ ಇರೋದಿಲ್ಲ. ಇನಿಷಿಯಲಿ ಟ್ವಿನ್ ಫ್ಲೇಮ್ಸಲ್ಲಿ ಸಣ್ಣವರಿರುವಾಗಲಿಂದ ಇಬ್ಬರೂ ಫಿಯರ್ಲೆಸ್ ಅಂತಲೇ ಹೇಳ್ಬೋದು. ಇಬ್ಬರು ಕಾನ್ಫಿಡೆನ್ಸ್ ಇರುತ್ತೆ, ಫಿಯರ್ಲೆಸ್ ಆಗಿರ್ತಾರೆ. ಹಾಗೆ ಅವರಿಗೆ ಬೇಕಾದಷ್ಟು ಗಾಡ್ ಗಿಫ್ಟ್ ಸಿಗ್ತಾ ಇರುತ್ತೆ. ಇದು ನನ್ನ ಅನುಭವದ ಮೇಲೆ ನಾನು ಹೇಳ್ತಾ ಇರೋದು. ಬಟ್ ಗ್ರ್ಯಾಜುವಲಿ ವಿತ್ ದ ಏಜ್ ಅವರಲ್ಲಿ ನ್ಯೂನತೆಗಳು ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೆಲ್ತಲ್ಲೇ ಆಗಿರಬಹುದು, ಫೈನಾನ್ಷಿಯಲ್ ಬ್ಲಾಕ್ಸ್ ಆಗಿರಬಹುದು, ಎಲ್ಲ ವಿಷಯಗಳಲ್ಲೂ ಅವರಲ್ಲಿ ಚೇಂಜಸ್ ಸ್ಟಾರ್ಟ್ ಆಗುತ್ತೆ. ಮೂಲಾಧಾರ ಚಕ್ರ ವೀಕ್ ಇದ್ದರೆ ತುಂಬ ಭಯ ಆಗುವಂಥದ್ದು, ಹೆಲ್ತ್ ಫಿಯರ್ಸ್, ಇನ್ಸೆಕ್ಯೂರಿಟಿ, ಸಪೋರ್ಟ್ಲೆಸ್ ಫೀಲ್ ಆಗುವಂಥದ್ದು, ಇದು ಎಲ್ಲ ಕಾಣಿಸುತ್ತೆ. ಆಲ್ರೆಡಿ ಫೆಮಿನೈನ್ ಲೈಫ್ ಹೇಗೆ ಡಿಸೈನ್ ಆಗಿರುತ್ತಂದರೆ ಅಲ್ಲಿ ಸಪೋರ್ಟ್ ಅನ್ನುವಂಥದ್ದು ತುಂಬ ಕಡಿಮೆನೇ ಇರುತ್ತೆ, ಇನ್ಸೆಕ್ಯೂರಿಟಿ ಜಾಸ್ತಿನೇ ಇರುತ್ತೆ. ಇದೆಲ್ಲದರಿಂದ ಫೆಮಿನಿನ್ ಎನರ್ಜಿಯಲ್ಲಿ ಫೈನಾನ್ಷಿಯಲ್ ಬ್ಲಾಕೇಜಸ್, ಜೀವನದಲ್ಲಿ ಸ್ವಲ್ಪ ನಿರಾಶೆಯ ಭಾವನೆ, ಇನ್ಸೆಕ್ಯೂರಿಟಿ, ಯಾವಾಗಲೂ ಯಾರಾದರೂ ಪ್ರೊಟೆಕ್ಷನ್ಗೆ ಬೇಕು ಅನ್ನುವಂಥ ಫೀಲಿಂಗ್ ಮೇ ಬಿ ಅವ್ರ ಎದುರುಗಡೆ ತೋರಿಸ್ತೇ ಇರ್ಬೋದು. ಬಟ್ ಇನ್ ಡೆಪ್ತ್ ಅವ್ರು ಇರುವಂಥದ್ದು ಹಾಗೇ ಇರುತ್ತೆ. ನೆಕ್ಸ್ಟ್ ಹೇಳಬೇಕಂತ ಹೇಳಿದ್ರೆ ನೆಕ್ಸ್ಟ್ ಚಕ್ರ ಸ್ಯಾಕ್ರಲ್ ಚಕ್ರ. ಸ್ಯಾಕ್ರಲ್ ಚಕ್ರದಲ್ಲಿ ಆರೆಂಜ್ ಕಲರ್ ರೆಪ್ರೆಸೆಂಟ್ ಮಾಡುತ್ತೆ. ಇದು ಹೇಗಂದರೆ ನಿಮ್ಮ ಕ್ರಿಯೇಟಿವಿಟಿ, ನಿಮ್ಮ ಸೆಕ್ಷುಯಾಲಿಟಿನ ರೆಪ್ರೆಸೆಂಟ್ ಮಾಡುತ್ತೆ. ಒಂದ್ಸತಿ ನಾವು ಎನ್ಕೌಂಟರ್ ಆದ್ರ ಮೇಲೆ ನಮ್ಮ ಟ್ವಿನ್ನೊಟ್ಟಿಗೆ ಸಡನ್ನಾಗಿ ಇದು ಆ್ಯಕ್ಟಿವೇಟ್ ಆಗುತ್ತೆ. ಇದೇ ಕಾರಣದಿಂದ ತುಂಬ ಜನಕ್ಕೆ ಸೆಕ್ಷುವಲ್ ಡಿಸೈರ್ಸ್ ಬರುತ್ತೆ. ಅದೇ ರೀತಿ ಆ ಟೈಮಲ್ಲಿ ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ. ಆ್ಯಕ್ಚುಲಿ ಒಂದ್ಸತಿ ನಾವು ಟ್ವಿನ್ ನೋಡಿದ್ರ ಕೂಡಲೇ ನಮ್ಮ ಚಕ್ರಗಳು ಆ್ಯಕ್ಟಿವೇಟ್ ಆಗೋ ಕಾರಣದಿಂದ ಮೂಲಾಧಾರ ಕೂಡ ಸ್ಟ್ರಾಂಗ್ ಆಗುತ್ತೆ. ಕೆಲವರಿಗೆ ಸಡನ್ನಾಗಿ ಫೈನಾನ್ಷಿಯಲ್ ಅಬಂಡೆನ್ಸ್ ಬರುತ್ತೆ, ಹಾಗೆ ಅದು ಕಿತ್ತು ಕೂಡ ಹೋಗುತ್ತೆ. ಈವನ್ ಸೆಕ್ಷುವಲ್ ಡಿಸೈರ್ಸ್ ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ. ಇನಿಷಿಯಲಿ ಇದು ಟ್ವಿನ್ಗೋಸ್ಕರ ಆಗ್ತಾಯಿದೆ ಅನ್ನೋ ಥರ ಅನ್ನಿಸ್ಬಹುದು. ಈವನ್ ಮ್ಯಾರಿಡ್ ಇರೋರಿಗೆ ಅವ್ರ ಪಾರ್ಟ್ನರೊಟ್ಟಿಗೂ ಕೂಡ ಸೆಕ್ಷುವಲ್ ಇಂಟಿಮೆಸಿಗೆ ತುಂಬಾ ತವಕ ಇರುತ್ತೆ. ಬಟ್ ಗ್ರ್ಯಾಜುವಲಿ ಇದು ಕಡಿಮೆ ಆಗುತ್ತೆ. ಯಾಕಂದರೆ ಗೊತ್ತಾಗುತ್ತೆ ಚಕ್ರಗಳ ಅಲೈನ್ ಆಗಿರೋದ್ರಿಂದ ಬೇರೆಯವರೊಟ್ಟಿಗೆ ನಾವು ಸೆಕ್ಷುವಲಿ ಇನ್ವಾಲ್ವ್ ಆಗಲಿಕ್ಕೆ ಆಗೋದಿಲ್ಲ.
ಕ್ರಿಯೇಟಿವಿಟಿ ಪೀಕಿಗೆ ಹೋಗುತ್ತೆ. ಸಡನ್ನಾಗಿ ಹಾಡು ಹೇಳುವಂಥದ್ದು, ಡ್ಯಾನ್ಸ್ ಮಾಡಬೇಕನ್ನುವಂಥದ್ದು, ರೈಟಿಂಗಲ್ಲಿ ಇಂಟ್ರೆಸ್ಟ್ ಇರೋರಿಗೆ ಬರೀಬೇಕನ್ನಿಸುವಂಥದ್ದು, ತುಂಬ ಡ್ರೆಸ್ ಮಾಡ್ಕೋಬೇಕಂತ ಲೇಡೀಸಿಗೆ, ಎಸ್ಪೆಷಲಿ ಲೇಡೀಸಲ್ಲಿ ಆಲ್ ಆಫ್ ಎ ಸಡನ್ ಅವ್ರು ತುಂಬ ಬ್ಯೂಟಿಫುಲ್ ಆಗ್ತಾರೆ. ಯಾಕಂದರೆ ಚಕ್ರ ಎನರ್ಜಿ ಅವರಿಗೆ ಇಲ್ಲಿವರೆಗೂ ಸಿಕ್ಕಿರೋದಿಲ್ಲ. ಮೇಲೆ ಇವನ್ ಎಷ್ಟೇ ಚೆಂದ ಇರುವಂತಹ ಹಸ್ಬೆಂಡ್ ಇರ್ಬೋದು, ಬಾಯ್ ಫ್ರೆಂಡ್ ಇರ್ಬೋದು, ಏನೇ ಇದ್ದರೂ ಆ ಮೇಲ್ ಎನರ್ಜಿ ಅನ್ನೋದು ಅವ್ರ ಹತ್ರ ಇರೋದಿಲ್ಲ. ಬಟ್ ಒನ್ಸ್ ನೀವು ಟ್ವಿನ್ನೊಟ್ಟಿಗೆ ಎನ್ಕೌಂಟರ್ ಆದಾಗ ಆಟೋಮೆಟಿಕಲಿ ನಿಮ್ಮಲ್ಲಿ ಗ್ಲೋ ಬರುತ್ತೆ. ಕಂಪ್ಲೀಟ್ ನಿಮಗೆ ಆ ಚಕ್ರ ಎನರ್ಜಿ ನಿಮಗೆ ಸಿಕ್ಕುತ್ತೆ. ಸೊ ತುಂಬ ಜನ ಇಲ್ಲಿ ಫಾರ್ ಅ ಶಾರ್ಟ್ ಟೈಮ್ ಕ್ರಿಯೇಟಿವ್ ಆಗ್ತಾರೆ. ಇದನ್ನು ಡೀಪಾಗಿ ಮತ್ತೆ ಯಾವಾಗಾದರೂ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಒನ್, ಸೋಲಾರ್ ಪ್ಲೆಕ್ಸಸ್. ನಿಮ್ಮಲ್ಲಿ ಎಸಿಡಿಟಿ ಇಶ್ಯೂ, ಗ್ಯಾಸ್ಟ್ರೈಟಿಸ್, ಆಂಗ್ಸೈಟಿ ಇವೆಲ್ಲ ಇದ್ದಿದ್ದಾರೆ ನಿಮ್ಮ ಟ್ವಿನ್ ಬಂದರೂ ಕೂಡಲೇ ಇದರಲ್ಲಿ ತುಂಬ ಡ್ರಾಸ್ಟಿಕಲ್ ಚೇಂಜಸ್ ಆಗುತ್ತೆ. ನೀವೇ ಆಶ್ಚರ್ಯಪಡ್ತೀರಿ, ನನ್ನ ಹೆಲ್ತ್ ಹೇಗೆ ಇಷ್ಟು ಇಂಪ್ರೂವ್ ಆಯಿತು ಅಂತ. ಇದು ಬಿಕಾಸ್ ಆಫ್ ಸೋಲಾರ್ ಪ್ಲೆಕ್ಸಸ್ ಆ್ಯಕ್ಟಿವೇಶನ್. ತುಂಬ ಕಾನ್ಫಿಡೆನ್ಸ್ ಬರುತ್ತೆ, ತುಂಬ ಕೂಲ್ ಕಾಮ್ ಆಗಿಬಿಡ್ತೀರಿ ನೀವು. ಯಾಕಂದರೆ ನಿಮ್ಮ ವೇಗಸ್ ನರ್ವ್ ಸಿಸ್ಟಮಲ್ಲಿ ಚೇಂಜಸ್ ಆಗುತ್ತೆ. ವೇಗಸ್ ನರ್ವ್ ಅಂದರೆ ನಿಮಗೆ ಗೊತ್ತಿರಬಹುದು, ಇಟ್ಸ್ ಎ ವೇನ್ ಕನೆಕ್ಟೆಡ್ ಟು ಬ್ರೈನ್ ಆ್ಯಂಡ್ ಸ್ಟಮಕ್. ಇವನ್ ಎಲ್ಲ ಪಾರ್ಟ್ಗಳಿಗೂ ವೇಗಸ್ ನರ್ವ್ ಕನೆಕ್ಟೆಡ್ ಇರುತ್ತೆ, ಬಟ್ ಮೇಯ್ನ್ಲಿ ಫಾರ್ ದ ಸ್ಟಮಕ್. ಯಾಕಂದರೆ ಗೊತ್ತು ನಿಮಗೆ, ಗಟ್ ಅಂತ ಹೇಳ್ತೀವಲ್ಲ, ಗಟ್ ಇಸ್ ಎ ಸೆಕೆಂಡ್ ಬ್ರೈನ್ ಅಂತ. ಸೊ ಇಲ್ಲಿ ಚಕ್ರ ಅಲೈನ್ ಆಗೋದ್ರಿಂದ ಬ್ರೈನ್ ಕಾಮ್ ಆಗುತ್ತೆ, ಸ್ಟಮಕ್ಕು ಕೂಡ ಆರಾಮಾಗುತ್ತೆ. ಆ ಕಾನ್ಫಿಡೆನ್ಸ್ ನಿಮ್ಮ ಮುಖದಲ್ಲಿ ಕಾಣಿಸುತ್ತೆ. ಇನ್ನು ಮ್ಯಾಸ್ಕುಲಿನ್ ಎನರ್ಜಿ ಹೇಳೋದಾದರೆ ಇವು ಮೂರು ಕೂಡ ಓವರ್ ಆ್ಯಕ್ಟಿವ್ ಇರೋದ್ರಿಂದ ಅವರು ಯಾವಾಗಲೂ ಫಿಯರ್ಲೆಸ್ಸೇ ಇರ್ತಾರೆ. ನಿಮ್ಮ ಎದುರುಗಡೆ ಅವರು ತುಂಬ ಫಿಯರ್ಫುಲ್ ಆಗಿರ್ತಾರೆ ಕೆಲವ್ರ ಕೇಸಲ್ಲಿ. ಎಸ್ಪೆಷಲಿ ನನ್ನ ಕೇಸಲ್ಲಿ ನನ್ನ ಮ್ಯಾಸ್ಕುಲಿನ್ ನನಗೆ ತುಂಬ ಹೆದರ್ತಾರೆ. ತೋರಿಸ್ಕೊಳ್ದೇ ಇರ್ತಾರೆ, ಆದರೆ ಅವರು ತುಂಬ ಹೆದರ್ತಾರೆ. ಆ್ಯಂಡ್ ಸೋಲಾರ್ ಪ್ಲೆಕ್ಸಸ್ ಕೂಡ ಅವ್ರದ್ದು ಆ್ಯಕ್ಟಿವ್ ಇರೋದ್ರಿಂದ ಅವರು ತುಂಬ ಕಾನ್ಫಿಡೆಂಟಾಗಿರ್ತಾರೆ ಕಂಪ್ಯಾರೇಟಿವ್ ಟು ಅಸ್. ದೇ ಆರ್ ವೆರಿ ಆ್ಯಕ್ಟಿವ್, ಸ್ಮಾರ್ಟ್, ಕಾನ್ಫಿಡೆಂಟ್. ಹಾಗೆ ಸಕ್ರಲ್ ಚಕ್ರ ನಿಮಗೆ ಗೊತ್ತೇ ಇದೆ, ದೇ ಆರ್ ವೆರಿ ಸೆಕ್ಷುವಲ್, ವೆರಿ ರೊಮ್ಯಾಂಟಿಕ್ ಪಾರ್ಟ್ನರ್ಸ್. ಹಾಗೆ ಅವರಲ್ಲಿ ಯಾವ ಫಿಯರ್, ಆ್ಯಂಗ್ಸೈಟಿ ಅನ್ನೋದು ಅಷ್ಟಾಗಿ ಕಾಣಿಸೋದಿಲ್ಲ. ಹೆಚ್ಚಾಗಿ ಪಾಪ್ಯುಲರ್ ಫಿಗರ್ ಕೂಡ ಅವರು ಆಗಿರ್ತಾರೆ. ಅವ್ರು ವರ್ಕ್ ಮಾಡೋ ಪ್ಲೇಸಲ್ಲಾಗಿರ್ಬಹುದು, ಸೊಸೈಟಿಲಾಗ್ಬೋದು, ಅವರದ್ದೇ ಅಂತ ಅವ್ರಿಗೆ ಡಿಗ್ನಿಟಿ ಇರುತ್ತೆ. ಈಗ ಅಪರ್ ಚಕ್ರಸ್ ಬಗ್ಗೆ ಮಾತಾಡೋಣ. ಹಾರ್ಟ್ ಚಕ್ರ. ಹಾರ್ಟ್ ಚಕ್ರ ರೆಪ್ರೆಸೆಂಟ್ಸ್ ಇಮೋಷನ್ಸ್, ಲವ್. ಎಲ್ಲ ಫೀಮೇಲ್ಸಲ್ಲೂ ಇದು ಜಾಸ್ತಿನೇ ಇರುತ್ತೆ, ಬಟ್ ಎಸ್ಪೆಷಲಿ ಟ್ವಿನ್ ಫ್ಲೇಮ್ಸ್ಗೆ ಬಂದಾಗ ಇವರು ತುಂಬ ಲವಿಂಗ್ ಆಗಿರ್ತಾರೆ. ಇವರಲ್ಲಿ ಇಮೋಷನ್ಸು ಭರ್ಪೂರ್ ಇರುತ್ತೆ. ಯಾವಾಗಲೂ ಇಮೋಷನ್ಸಲ್ಲೇ ಇವರು ಮುಳುಗ್ತಿರ್ತಾರೆ. ತುಂಬ ಸೆನ್ಸಿಟಿವ್. ಇವ್ರದ್ದು ಏನು ಹಾಳಾಗ್ತಿದ್ರೂ ಪರವಾಗಿಲ್ಲ, ಬೇರೆಯವ್ರಿಗೆ ಏನು ಬೇಕಾದರೆ ಮಾಡೋಕ್ಕೆ ರೆಡಿ ಇರ್ತಾರೆ. ಆ ಥರವಂಥ ನೇಚರ್ ಇದು. ಆ್ಯಕ್ಚುಲಿ ಇದು ತುಂಬ ಒಳ್ಳೆ ನೇಚರ್, ಬಟ್ ಬೌಂಡ್ರೀಸ್ ಇಲ್ಲದೆ ಕಾರಣ ತುಂಬ ಪ್ರಾಬ್ಲಮ್ ಆಗುತ್ತೆ ಇವ್ರಿಗೆ. ಸೊ ನೆಕ್ಸ್ಟ್ ಚಕ್ರಗೆ ಹೋಗೋಣ. ಯಾಕಂದರೆ ನಾನು ಆವಾಗಲೇ ಹೇಳ್ದಂಗೆ ನಾನು ಇಲ್ಲಿ ತುಂಬ ಶಾರ್ಟಾಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಫರ್ದರ್ ವೀಡಿಯೋಸಲ್ಲಿ ನಾವು ಒಂದೊಂದ್ರ ಬಗ್ಗೆನೇ ಜಾಸ್ತಿ ಮಾತಾಡೋಣ. ಥ್ರೋಟ್ ಚಕ್ರ, ಇದರದ್ದು ಲೇಡೀಸಲ್ಲಿ ಆ್ಯಕ್ಟಿವ್ ಆಗಿ ಇರುತ್ತೆ ಈ ಥ್ರೋಟ್ ಚಕ್ರ. ಹಾಗಾಗಿ ಅವರು ತುಂಬ ಎಕ್ಸ್ಪ್ರೆಸಿವ್ ಆಗಿರ್ತಾರೆ. ಅವ್ರಿಗೆ ಏನು ಹೇಳಬೇಕನ್ಸುತ್ತೆ ಅವರು ಅದನ್ನು ಆರಾಮವಾಗಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಈವನ್ ಡಿ ಎಮ್ ಒಟ್ಟಿಗೆ ಆಗಿರಬಹುದು, ಹೊರಗಡೆ ಅವರೊಟ್ಟಿಗೂ ಆಗಿರಬಹುದು. ಆದರೂ ಕೂಡ ಇದರಲ್ಲಿ ಓವರ್ ಆ್ಯಕ್ಟಿವ್ ಇರೋದ್ರಿಂದ ಏನು ಹೇಳಬೇಕೋ ಅದನ್ನು ಹೇಳೋದಿಲ್ಲ, ಏನು ಹೇಳಬಾರ್ದು ಅದನ್ನು ಹೇಳೋದಾಗುತ್ತೆ. ಆ್ಯಕ್ಚುಲಿ ಹಾರ್ಟ್ ಚಕ್ರ ಕೂಡ ಇವ್ರದ್ದು ಹೀಗೆ ಇರೋದ್ರಿಂದ ಅವೆರಡರೊಳಗೂ ಸ್ವಲ್ಪ ಇಂಬ್ಯಾಲೆನ್ಸ್ ಜಾಸ್ತಿನೇ ಇರುತ್ತೆ. ಓವರ್ ಆ್ಯಕ್ಟಿವೂ ಇರುತ್ತೆ, ಓವರ್ ಆ್ಯಕ್ಟಿವ್ ಅಗೇನ್ ಇಟ್ ಈಸ್ ಆಲ್ಸೋ ಎ ಪ್ರಾಬ್ಲಮ್. ಸೊ ಎರಡನ್ನೂ ಮಿಕ್ಸ್ ಮಾಡಿ ಇವರು ಏನು ಹೇಳಬೇಕು ಏನು ಹೇಳಬಾರ್ದು ಅನ್ನೋದು ಒಂದು ಗೊತ್ತಾಗ್ದೇ ಓವರಾಗಿ ಎಲ್ಲವನ್ನೂ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾರೆ. ಈವನ್ ಡಿ ಎಮ್ ಒಟ್ಟಿಗೂ ಕೂಡ ಇದೇ ಪ್ರಾಬ್ಲಮ್ ಆಗೋದ್ರಿಂದ ಡಿ ಎಮ್ ನಮ್ಮನ್ನು ಬಿಟ್ಟು ಓಡ್ತಾ ಇರ್ತಾರೆ.
ಎಲ್ಲಿ ಫಿಲ್ಟರ್ ಹಾಕಬೇಕು, ಎಲ್ಲಿ ಬೌಂಡ್ರಿ ಇಡಬೇಕು ಅನ್ನೋದು ಇವರಿಗೆ ಗೊತ್ತಾಗೋದಿಲ್ಲ. ಮ್ಯಾಸ್ಕ್ಯುಲಿನ್ ಎನರ್ಜಿ ಇದು ಅಪೋಸಿಟ್ ಆಗಿರೋದ್ರಿಂದ ಅವ್ರ ಹಾರ್ಟ್ ಚಕ್ರ ಓಪನ್ನೇ ಆಗೋದಿಲ್ಲ. ಅವರಿಗೆ ಏನಾಗ್ತಾ ಇದೆ ಎಲ್ಲರೊಟ್ಟಿಗೂ, ನಾನು ಆ್ಯಕ್ಚುಲಿ ಫೆಮಿನಿನ್ ಒಟ್ಟಿಗೆ ಮಾತ್ರ ಹೇಳ್ತಾ ಇಲ್ಲ, ಈವನ್ ಪ್ರತಿಯೊಬ್ಬರೊಟ್ಟಿಗೂ ಅವ್ರು ಕಂಪ್ಲೀಟಾಗಿ ಏನೂ ಎಕ್ಸ್ಪ್ರೆಸ್ ಮಾಡೋದಿಲ್ಲ. ನಾವು 10 ವರ್ಡ್ ಉಪಯೋಗಿಸಿದ್ರೆ ಅವರು ಅದನ್ನು ಒಂದೇ ವರ್ಡಲ್ಲಿ ಹೇಳಿ ಮುಗಿಸುವಂಥ ನೇಚರ್ ಆಗಿರ್ತಾರೆ. ಅಲ್ಲೂ ಕೂಡ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಅದನ್ನೇ ನಾನು ಹೇಳಿದೆ, ಅದಕ್ಕೆ ಟ್ವಿನ್ ಫ್ಲೇಮ್ಸ್ ಅಂದರೆ ಅವರಲ್ಲಿ ಹೆಲ್ತ್ ಇಶ್ಯೂಸ್ ಇರುತ್ತೆ. ಅವರಲ್ಲಿ ನೀವು ನೋಡ್ಬೋದು ಬೇಕಾದರೆ ಥೈರಾಯ್ಡ್ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ಈವನ್ ಫೆಮಿನೈನ್ ಕೂಡ ಮ್ಯಾಸ್ಕ್ಯುಲಿನ್ ಎನರ್ಜಿಲಿ ಇದ್ದರೆ ಅವರಲ್ಲಿ ಥೈರಾಯ್ಡ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ನೀವು ಅಬ್ಸರ್ವ್ ಮಾಡಿ, ಟಾನ್ಸಿಲೈಟಿಸ್, ಥೈರಾಯ್ಡ್ ಪ್ರಾಬ್ಲಮ್, ಗಂಟ್ಲು ಆವಾಗ ಪ್ರಾಬ್ಲಮ್ ಆಗೋದು. ಇವನ್ ಮ್ಯಾಸ್ಕ್ಯುಲಿನ್ಸಲ್ಲಿ ಹೈ BP ಕೂಡ ಸ್ಟಾರ್ಟ್ ಆಗುತ್ತೆ ಎನ್ಕೌಂಟರ್ ಆದಾಗ. ಯಾಕಂದರೆ ಒಂದ್ಸಲಿ ಎನರ್ಜಿ ಫ್ಲೋ ಆಗೋದನ್ನು ಅವರು ತಡ್ಕೊಳ್ಳೋದಿಲ್ಲ. ಎಸ್ಪೆಷಲಿ ಅವರಿಗೆ ಇಮೋಷನ್ಸ್ ಅನ್ನೋದು ಇಷ್ಟನೇ ಇಲ್ಲ. ಸೊ ಅದು ಯಾವಾಗ ಅವರಿಗೆ ಬರುತ್ತೆ ಫೆಮಿನೈನ್ನ ನೋಡಿ, ಕೆಲವರಲ್ಲಿ ಹೈ BP ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ. ನೆಕ್ಸ್ಟ್ ಹೋಗೋಣ, ಭ್ರೂ ಮಧ್ಯಭಾಗ, ದಟ್ ಈಸ್ ಅವರ್ ಥರ್ಡ್ ಐ. ಥರ್ಡ್ ಐ ರೆಪ್ರೆಸೆಂಟ್ಸ್ ಇಂಟ್ಯೂಷನ್. ಸ್ಪಿರಿಚುವಲ್ ಹೆಚ್ಚಾಗಿ ಇಬ್ಬರು ಕೂಡ ಆಗಿರಬಹುದು, ಅಥವಾ ಫೀಮೇಲ್ ಮಾತ್ರ ಸ್ಪಿರಿಚುವಲ್ ಆಗಿದ್ದು ಮೇಲ್ ಸ್ಪಿರಿಚುವಲ್ ಆಗದೇ ಇರ್ಬೋದು. ಬಟ್ ಅವರು ರಿಚುವಲ್ಸ್ ಅಂತ ಮಾಡುವಂಥದ್ದನ್ನು ಮಾಡ್ತಾರೆ. ಕೆಲವರಲ್ಲಿ ಕಂಪ್ಲೀಟಾಗಿ ಸ್ಪಿರಿಚುವಲಿಟಿ ಅನ್ನೋದು ಇರೋದೇ ಇಲ್ಲ, ರಿಲಿಜನ್ ಅನ್ನುವಂಥದ್ದು ನಂಬಿಕೆ ಇರೋದಿಲ್ಲ ಮೇಲ್ಸಲ್ಲಿ. ಕೆಲವರು ಇರುವವರು ಇರ್ತಾರೆ. ಬಟ್ ಫೀಮೇಲ್ಸ್ ಎಕ್ಸ್ಟ್ರಾಆರ್ಡಿನರಿ ಟ್ಯಾಲೆಂಟೆಡ್ ಇರ್ತಾರೆ. ಇದರೊಳಗೆ ಇಂಟ್ಯೂಷನ್ನ ಅವರು ಸಡನ್ನಾಗಿ ಕ್ಯಾಚ್ ಮಾಡ್ತಾರೆ. ದಟ್ ಈಸ್ ಹೌ ಶೀ ಈಸ್ ಸ್ಪಿರಿಚುವಲ್ ಟ್ವಿನ್. ಅವರಿಗೆ ಗೊತ್ತಾಗೋಗ್ಬಿಡುತ್ತೆ ಇದು ಟ್ವಿನ್ ಫ್ಲೇಮ್ ಜರ್ನಿ ಅಂತ. ಅವರಿಗೆ ಇಂಟ್ಯೂಷನ್ಸ್ಗಳು, ಡೌನ್ಲೋಡ್ಸ್ಗಳು ತುಂಬ ಬೇಗ ಬರ್ತಿರ್ತಾರೆ. ಪ್ರಕೃತಿಯೊಟ್ಟಿಗೆ ಬೇಗ ಸ್ಪಂದನೆ ಇರುತ್ತೆ ಅವರಿಗೆ. ಅಲ್ಲಿ ಏನು ಚೇಂಜಸ್ ಆದ್ರೂ ಅವ್ರು ಕ್ಯಾಚ್ ಮಾಡ್ತಾರೆ. ಹಾಗೆ ಅವರಿಗೆ ಏಂಜಲ್ ನಂಬರ್ಸ್ ಕಾಣಿಸುವಂಥದ್ದು, ಫೆದರ್ಸ್ ಕಾಣಿಸುವಂಥದ್ದು, ಏಂಜಲ್ಸ್ಗಳೊಟ್ಟಿಗೆ ಮಾತಾಡೋ ಹೈಲಿ ಇಂಟ್ಯೂಟಿವ್ ಇರೋರು ಬಿಫೋರ್ ಕಮಿಂಗ್ ಟು ದ ಜರ್ನಿ ಆಲ್ಸೋ ದೇ ಕ್ಯಾನ್ ಸ್ಪೀಕ್ ಟು ದ ಏಂಜಲ್ಸ್. ಗೊತ್ತಿರುತ್ತೆ, ನಿಮಗೆ ಕೂಡ ಅನುಭವಗಳಿರುತ್ತೆ ಇದ್ರ ಬಗ್ಗೆ. ಇದೆಲ್ಲ ಸ್ವಂತ ಅನುಭವಗಳು, ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಇರುತ್ತೆ. ಹಾಗಾಗಿ ನಾನು ಇದ್ರ ಬಗ್ಗೆ ಜಾಸ್ತಿ ಹೇಳೋಕ್ಕೆ ಹೋಗಲ್ಲ ಇಲ್ಲಿ. ಅವರವರ ಸ್ಪಿರಿಚುವಲ್ ಗ್ರೋತ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಕೆಲವರಿಗೆ ಈಸಿಲಿ ಗೊತ್ತಾಗ್ತಾ ಇರುತ್ತೆ. ಇವನ್ ಹತ್ತಿರ ಬಂದ್ರೂ ಯಾವುದಾದ್ರೂ ಏಂಜಲ್ಸ್ ಅವರು ಅದನ್ನು ಸೆನ್ಸ್ ಮಾಡ್ಬೋದು. ಕೆಲವರಿಗೆ ಅಷ್ಟೊಂದು ಸೆನ್ಸ್ ಆಗಲ್ಲ. ಬಟ್ ದೇ ಆರ್ ಸ್ಪಿರಿಚುವಲ್, ದೇ ಆರ್ ಇಂಟ್ಯೂಟಿವ್. ಅವರಿಗೆ ಎಷ್ಟೋ ವಿಷಯಗಳು ನಾಳೆ ಆಗುವಂಥದ್ದು ಇವತ್ತೇ ಗೊತ್ತಾಗುತ್ತೆ. ಇದು ಫೀಮೇಲ್ ನೇಚರ್. ಆದರೆ ಮೇಲ್ಸಲ್ಲಿ ಇಲ್ಲ. ಅವರು ಯಾವ ಕಾರಣಕ್ಕೂ ಜರ್ನಿನ ನಂಬಲ್ಲ. ನೀವು ಕೂಡ ಯಾವತ್ತೂ ಅವರಿಗೆ ಫೋರ್ಸ್ ಮಾಡಿ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಇವ್ರ ಮ್ಯಾಜಿಕ್ಸು ಇಂಥದ್ರಲ್ಲೆಲ್ಲ ಬಿಲೀವೇ ಮಾಡೋದಿಲ್ಲ ಮೇಲ್ಸ್. ಯಾಕಂದರೆ ಅಲ್ಲಿ ಕೂಡ ಅವರಿಗೆ ಬ್ಲಾಕೇಜ್ ಇರುತ್ತೆ. ದೇವರನ್ನ, ಯೂನಿವರ್ಸನ್ನು, ಮ್ಯಾಜಿಕಲ್ ಥಿಂಗ್ಸ್ನ ಇವನ್ನೆಲ್ಲ ಇವರು ನಂಬದೇ ಇರೋದ್ರಿಂದ ಅವರು ವೆರಿ ಲಾಜಿಕಲ್ ಒಟ್ಟಿಗೆ ಸ್ವಲ್ಪ ಕನ್ಫ್ಯೂಸಿಂಗ್ ಕೂಡ ಅವರು ಇರ್ತಾರೆ. ಇವರಲ್ಲಿ ಮೈಲ್ಡ್ ಡಿಪ್ರೆಷನ್ ಕಾಣಿಸ್ಬೋದು. ಹೊರಗಡೆಯಿಂದ ಎಷ್ಟೇ ಒಂದು ಹೀರೋ ಥರ ಬಿಹೇವ್ ಮಾಡಿದ್ರೂ ಇವರಲ್ಲಿ ಡಿಪ್ರೆಷನ್ ಅನ್ನೋದು ಇದ್ದೇ ಇರುತ್ತೆ. ದ್ಯಾಟ್ ಈಸ್ ಹೌ ದೇ ಗೋ ಫಾರ್ ಎಡಿಕ್ಷನ್ಸ್. ಕೆಲವರಿಗೆ ಡ್ರಿಂಕ್ಸ್ ಎಡಿಕ್ಷನ್ ಇರುತ್ತೆ, ಕೆಲವರಿಗೆ ಪಾಪ್ಯುಲಾರಿಟಿ ಎಡಿಕ್ಷನ್ ಇರುತ್ತೆ, ವಿಡಿಯೋ ಗೇಮ್ಸ್ ಎಡಿಕ್ಷನ್ಸ್ ಇರುತ್ತೆ, ತಿನ್ನೋ ಎಡಿಕ್ಷನ್ ಇರುತ್ತೆ, ತುಂಬಾ ಎಡಿಕ್ಷನ್ಸ್ ಇರುತ್ತೆ. ಎಸ್ಪೆಷಲಿ ಅವರಿಗೆ ಫಿಮೇಲ್ ಎಡಿಕ್ಷನ್ಸ್ ಕೂಡ ಕೆಲವೊಂದು ಕೇಸಲ್ಲಿ ಇರುತ್ತೆ. ಯಾಕಂದರೆ ಅವರಿಗೆ ದೇವರೊಟ್ಟಿಗೆ ಒಂದು ಕನೆಕ್ಷನ್ ಅನ್ನೋದು ಇರೋದಿಲ್ಲ. ಆ್ಯಕ್ಚುಲಿ ಹೊರಗಡೆಯಿಂದ ತೋರಿಸಿದ್ರು ಕೂಡ ಆ್ಯಕ್ಚುಯಲ್ ಕನೆಕ್ಷನ್ ಅನ್ನುವಂಥದ್ದು ಅವ್ರಿಗೆ ಇಲ್ಲದೇ ಇರೋ ಕಾರಣವೇ ಈ ಎಡಿಕ್ಷನ್ಗಳಿಗೆ ದಾರಿ ಮಾಡಿಕೊಡುತ್ತೆ. ಸೊ ಹೆಲ್ತ್ ಇಶ್ಯೂಸ್ ಅನ್ನುವಂಥದ್ದು ಟ್ವಿನ್ ಫ್ಲೇಮ್ಸಲ್ಲಿ ಇದ್ದೇ ಇರುತ್ತೆ. ಈವನ್ ಎನ್ಕೌಂಟರ್ ಆದಾಗ ನಾವು ಟ್ವಿನ್ ಫ್ಲೇಮ್ ಒಟ್ಟಿಗೆ ಇದರಲ್ಲಿ ಸಾಕಷ್ಟು ಸುಧಾರಣೆ ಆಗುತ್ತೆ. ಒನ್ಸ್ ಎನರ್ಜಿ ಒಬ್ಬರಿಂದ ಒಬ್ಬರಿಗೆ ಪಾಸ್ ಆಗ್ತಾ ಇಲ್ಲ ಅಂದರೂ ಕೂಡಲೇ ಈ ಎಲ್ಲ ಹೆಲ್ತ್ ಇಶ್ಯೂಸು ಟ್ರಿಗರ್ ಆಗುತ್ತೆ. ಎಸ್, ಇದು ಹಾಗೇ ಆಗುತ್ತೆ. ಸೊ ಹೆಲ್ತ್ ಇಶ್ಯೂಸ್ ಇದೆ ಅಂತ ಯಾರೂ ಬೇಜಾರು ಮಾಡಬೇಡಿ. ಸ್ಲೋಲಿ ನಾವು ಬ್ಯಾಲೆನ್ಸ್ ಆಗ್ತಾ ನಾವು ಮುಂಚೆಕ್ಕಿಂತ ಚೆನ್ನಾಗಾಗ್ತೀವಿ. ಹಾಗೆ ನಮ್ಮನ್ನು ನಾವು ಹೇಗೆ ಬ್ಯಾಲೆನ್ಸ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾವು ತಿಳ್ಕೊತೀವಿ. ಸೊ
ಜರ್ನಿ ಒಂದು ಬ್ಲೆಸ್ಸಿಂಗ್ ಆಗುತ್ತೆ. ಹೆಲ್ತ್ ಬಗ್ಗೆ ತುಂಬ ಜೋಪಾನವಾಗಿರಿ. ನಿಮ್ಮ ಮ್ಯಾಸ್ಕುಲಿನ್ ಎನರ್ಜಿಗಳನ್ನ ರೈಸ್ ಮಾಡ್ಕೊಳ್ಳಿ. ಹಾಗೆ ಮ್ಯಾಸ್ಕುಲಿನ್ಸ್ ಇರೋರು ಫೆಮಿನಿನ್ ಎನರ್ಜಿನ ರೈಸ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗಳಲ್ಲಿ ಹೇಗೆ ಇದನ್ನು ಬ್ಯಾಲೆನ್ಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಅಲ್ಲಿವರೆಗೂ ಬಾಯ್ ಬಾಯ್. ಹಾಗೆ ನೀವು ಟ್ವಿನ್ ಫ್ಲೇಮ್ ಆಗಿದ್ದಿದ್ರೆ ಕಮೆಂಟ್ ಹಾಕೋದನ್ನು ಮರಿಬೇಡಿ. ನಿಮ್ಮ ಕಮೆಂಟ್ಗಳನ್ನ ನೋಡೋದಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ. ನಾನು ಕೂಡ ಕನೆಕ್ಟ್ ಆಗ್ತಾಯಿದ್ದೀನಿ ನಿಮ್ಮೊಟ್ಟಿಗೆ ಅಂತ ಫೀಲ್ ಮಾಡ್ಕೊಳ್ಳೋದಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ. ಓಕೆ ಫ್ರೆಂಡ್ಸ್, ಮತ್ತೆ ನೋಡೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.